ನೀವೇನಾದರೂ ಪಂಡ್ರಾಪುರಕ್ಕೆ ಹೋಗ್ತಿದ್ರೆ ನಿಮಗೆ ಈ ವಿಡಿಯೋ ಭಾಳ ಹೆಲ್ಪ್ ಆಗುತ್ತೆ. ನಾವು ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪಂಡ್ರಾಪುರದಲ್ಲಿ ನೋಡಬಹುದಾದ ಪ್ರಮುಖ ಸ್ಥಳಗಳು ಯಾವ್ಯಾವು ಅನ್ನೋದನ್ನು ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ಈ ಪಂಡ್ರಾಪುರ ಇರೋದು ನಮ್ಮ ನೆರೆ ರಾಜ್ಯ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಪಂಡ್ರಾಪುರ ನಗರದಲ್ಲಿ ಈ ವಿಠ್ಠಲ ದೇವಾಲಯ ಇದೆ. ಈ ವಿಠ್ಠಲ ಭಗವಂತ ವಿಷ್ಣುವಿನ ಇನ್ನೊಂದು ಅವತಾರ ಅಂತಲೇ ಹೇಳಲಾಗ್ತದೆ. ಇಲ್ಲಿ ಭಕ್ತನ ಕೋರಿಕೆಯ ಮೂಲಕ ಭಗವಂತ ವಿಠ್ಠಲ ನೆಲೆಸಿದ್ದಾರೆ. ಎರಡು ಕೈಗಳನ್ನು ತಮ್ಮ ಸೊಂಟದ ಮೇಲೆ ಇಟ್ಟುಕೊಂಡು ಒಂದು ಇಟ್ಟಿಗೆಯ ಮೇಲೆ ಈ ಸ್ಥಳದಲ್ಲಿ ಪಂಡ್ರಾಪುರ ವಿಠ್ಠಲ ನೆಲೆಸಿದ್ದಾರೆ ಅಂತ ಹೇಳಲಾಗ್ತದೆ. ನೀವು ಇಲ್ಲಿಗೆ ಯಾವ ರೀತಿ ಹೋಗಬೇಕು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅದರದ್ದು ಒಂದು ಸಪ್ರೇಟಾಗಿ ವಿಡಿಯೋ ಇದೆ. ಈ ಸ್ಥಳಕ್ಕೆ ನಾವು ಯಾವ ರೀತಿ ಹೋಗಬೇಕು ಅನ್ನೋದ್ರ ಬಗ್ಗೆ. ಇವಾಗ ಈ ಪಂಡ್ರಾಪುರದಲ್ಲಿ ನೋಡಲೇಬೇಕಾದ ಪ್ರಮುಖ ಸ್ಥಳಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ವಿಠ್ಠಲ ರುಕ್ಮಿಣಿ ದೇವಾಲಯ, ಎರಡನೇದಾಗಿ ಪುಂಡಲೀಕ ದೇವಾಲಯ, ಮೂರನೇದಾಗಿ ಗೋಪಾಲಕೃಷ್ಣ ದೇವಾಲಯ, ನಾಲ್ಕನೇದಾಗಿ ಕೈಕಾಡಿ ಮಹಾರಾಜರ ಮಠ, ಐದನೇದಾಗಿ ಪಂಡ್ರಾಪುರ್ ಇಸ್ಕಾನ್, ಆರನೇದಾಗಿ ವಿಷ್ಣುಪಾದ, ಏಳನೇದಾಗಿ ಚಂದ್ರಭಾಗ ನದಿ. ಇವು ಪ್ರಮುಖ ಸ್ಥಳಗಳು. ಪಂಡ್ರಾಪುರಕ್ಕೆ ಹೋದರೆ ಈ ಇಷ್ಟು ಸ್ಥಳಗಳನ್ನ ನೋಡಲೇಬೇಕು. ಇದಾಗಿತ್ತು ಪಂಡ್ರಾಪುರದಲ್ಲಿ ನೋಡಲೇಬೇಕಾದ ಪ್ರಮುಖ ಸ್ಥಳಗಳ ಬಗ್ಗೆ ಮಾಹಿತಿ. ನಿಮಗೆ ಈ ವಿಡಿಯೋದಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.